ನಮಸ್ಕಾರ ಸ್ನೇಹಿತರೆ, ನಿಮ್ಮ ಚಾನೆಲ್ಗೆ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಮ್ಯಾನುವಲ್ ಹಾಗೂ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನಡುವಿನ ವ್ಯತ್ಯಾಸವೇನು ಎಂಬ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚಿಸೋಣ. ಕಾರಿನಲ್ಲಿ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ. ಇದರಲ್ಲಿ ಡ್ರೈವರ್ ಪದೇ ಪದೇ ಗೇರ್ ಬದಲಾಯಿಸುವ ಅಥವಾ ಕ್ಲಚ್ ತುಳಿಯುವ ಅವಶ್ಯಕತೆ ಇರುವುದಿಲ್ಲ. ಇದರ ಮುಖ್ಯ ಭಾಗಗಳು ಮತ್ತು ಅವುಗಳ ಕೆಲಸದ ವಿಧಾನ ಇಲ್ಲಿದೆ. ಟಾರ್ಕ್ ಕನ್ವರ್ಟರ್, ಟರ್ಬೊ ಕನ್ವರ್ಟರ್. ಮ್ಯಾನುವಲ್ ಕಾರುಗಳಲ್ಲಿ ಕ್ಲಚ್ ಮಾಡುವ ಕೆಲಸವನ್ನು ಆಟೋಮ್ಯಾಟಿಕ್ ಕಾರಿನಲ್ಲಿ ಇದು ಮಾಡುತ್ತದೆ. ಇದೊಂದು ಎಣ್ಣೆಯಿಂದ ಫ್ಲೂಯಿಡ್ ತುಂಬಿದ ಡ್ರಮ್ನಂತೆ ಇರುತ್ತದೆ. ಇದು ಇಂಜಿನ್ನ ಶಕ್ತಿಯನ್ನು ದ್ರವದ ಒತ್ತಡದ ಮೂಲಕ ಟ್ರಾನ್ಸ್ಮಿಷನ್ಗೆ ವರ್ಗಾಯಿಸುತ್ತದೆ. ಕಾರು ನಿಂತಾಗ ಇಂಜಿನ್ ಆಫ್ ಆಗದಂತೆ ಇದು ತಡೆಯುತ್ತದೆ. ಪ್ಲಾನೆಟರಿ ಗೇರ್ ಸೆಟ್, ಪ್ಲಾನೆಟರಿ ಗೇರ್ ಸೆಟ್ಸ್. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ನ ಪ್ರಮುಖ ಭಾಗವೇ ಈ ಗೇರ್ ವ್ಯವಸ್ಥೆ. ಇದು ಸೌರಮಂಡಲದಂತೆ ಇರುತ್ತದೆ. ಸನ್ ಗೇರ್, ಮಧ್ಯದಲ್ಲಿರುವ ಚಿಕ್ಕ ಗೇರ್. ಪ್ಲಾನೆಟ್ ಗೇರ್ಸ್, ಸನ್ ಗೇರ್ ಸುತ್ತಲೂ ತಿರುಗುವ ಗೇರ್ಗಳು. ರಿಂಗ್ ಗೇರ್, ಎಲ್ಲವನ್ನೂ ಒಳಗೊಂಡಿರುವ ಹೊರಗಿನ ದೊಡ್ಡ ಗೇರ್. ಈ ಮೂರರಲ್ಲಿ ಒಂದನ್ನು ಹಿಡಿದಿಟ್ಟು ಲಾಕ್, ಇನ್ನೊಂದನ್ನು ತಿರುಗಿಸುವ ಮೂಲಕ ವಿಭಿನ್ನ ವೇಗ ಗೇರ್ಸ್ ಮತ್ತು ರಿವರ್ಸ್ ಗೇರ್ ಪಡೆಯಲಾಗುತ್ತದೆ. ಹೈಡ್ರಾಲಿಕ್ ಸಿಸ್ಟಮ್ ಮತ್ತು ವಾಲ್ವ್ ಬಾಡಿ. ಇದನ್ನು ಟ್ರಾನ್ಸ್ಮಿಷನ್ನ ಮೆದುಳು ಎಂದು ಕರೆಯಬಹುದು. ಇದು ಎಣ್ಣೆಯ ಟ್ರಾನ್ಸ್ಮಿಷನ್ ಫ್ಲೂಯಿಡ್ ಒತ್ತಡವನ್ನು ಬಳಸಿಕೊಂಡು ಯಾವ ಸಮಯದಲ್ಲಿ ಯಾವ ಗೇರ್ ಬದಲಾಗಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ಆಧುನಿಕ ಕಾರುಗಳಲ್ಲಿ ಸೆನ್ಸಾರ್ಗಳು ವೇಗವನ್ನು ಗಮನಿಸಿ ಎಲೆಕ್ಟ್ರಾನಿಕ್ ಸಂಕೇತಗಳ ಮೂಲಕ ಗೇರ್ ಬದಲಾಯಿಸಲು ಸಹಾಯ ಮಾಡುತ್ತವೆ. ಬ್ರೇಕ್ ಬ್ಯಾಂಡ್ಗಳು ಮತ್ತು ಕ್ಲಚ್ಗಳು, ಬ್ಯಾನ್ಸ್ ಅಂಡ್ ಕ್ಲೋಚಸ್. ಇವು ಪ್ಲಾನೆಟರಿ ಗೇರ್ ಸೆಟ್ನ ನಿರ್ದಿಷ್ಟ ಭಾಗಗಳನ್ನು ಚಲಿಸದಂತೆ ಹಿಡಿದಿಟ್ಟುಕೊಳ್ಳಲು ಅಥವಾ ಬಿಡುಗಡೆ ಮಾಡಲು ಹೈಡ್ರಾಲಿಕ್ ಒತ್ತಡವನ್ನು ಬಳಸುತ್ತವೆ. ಇದರಿಂದ ಗೇರ್ ಬದಲಾವಣೆ ಸುಗಮವಾಗಿ ನಡೆಯುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಇಂಜಿನ್ ಶಕ್ತಿಯನ್ನು ಟಾರ್ಕ್ ಕನ್ವರ್ಟರ್ ಪಡೆದು ದ್ರವದ ಮೂಲಕ ಗೇರ್ ಸೆಟ್ಗಳಿಗೆ ಕಳುಹಿಸುತ್ತದೆ. ಕಾರಿನ ವೇಗಕ್ಕೆ ತಕ್ಕಂತೆ ವಾಲ್ವ್ ಬಾಡಿ ಎಣ್ಣೆಯ ಒತ್ತಡವನ್ನು ಬಳಸಿ ಗೇರ್ಗಳನ್ನು ಬದಲಾಯಿಸುತ್ತದೆ. ಇದರಿಂದ ಚಾಲಕನಿಗೆ ಯಾವುದೇ ಶ್ರಮವಿಲ್ಲದೆ ಸುಗಮವಾಗಿ ಗಾಡಿ ಚಲಿಸುತ್ತದೆ. ಮ್ಯಾನುವಲ್ ಟ್ರಾನ್ಸ್ಮಿಷನ್ ಅಥವಾ ಕೈಯಿಂದ ಗೇರ್ ಬದಲಾಯಿಸುವ ವ್ಯವಸ್ಥೆಯು ದಶಕಗಳಿಂದ ಬಳಕೆಯಲ್ಲಿದೆ. ಚಾಲಕನಿಗೆ ವಾಹನದ ಮೇಲೆ ಹೆಚ್ಚಿನ ನಿಯಂತ್ರಣ ನೀಡುವ ಈ ವ್ಯವಸ್ಥೆಯ ಸಾಧಕಬಾಧಕಗಳು ಇಲ್ಲಿವೆ. ಅನುಕೂಲಗಳು, ಅಡ್ವಾಂಟೇಜಸ್. ಹೆಚ್ಚಿನ ನಿಯಂತ್ರಣ ಕಂಟ್ರೋಲ್. ಚಾಲಕನು ಯಾವಾಗ ಗೇರ್ ಬದಲಾಯಿಸಬೇಕು ಎಂಬುದನ್ನು ತಾನೇ ನಿರ್ಧರಿಸಬಹುದು. ಇದು ಗುಡ್ಡಗಾಡು ಪ್ರದೇಶಗಳಲ್ಲಿ ಅಥವಾ ಓವರ್ಟೇಕ್ ಮಾಡುವಾಗ ಇಂಜಿನ್ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳಲು ಸಹಕಾರಿ. ಕಡಿಮೆ ಬೆಲೆ, ಕಾಸ್ಟ್ ಎಫೆಕ್ಟಿವ್. ಸಾಮಾನ್ಯವಾಗಿ ಆಟೋಮ್ಯಾಟಿಕ್ ಕಾರುಗಳಿಗೆ ಹೋಲಿಸಿದರೆ ಮ್ಯಾನುವಲ್ ಕಾರುಗಳ ಬೆಲೆ ಕಡಿಮೆ ಇರುತ್ತದೆ. ಉತ್ತಮ ಇಂಧನ ದಕ್ಷತೆ, ಫ್ಯೂಲ್ ಎಫಿಷಿಯನ್ಸಿ. ಅನುಭವಿ ಚಾಲಕರು ಸರಿಯಾದ ಸಮಯದಲ್ಲಿ ಗೇರ್ ಬದಲಾಯಿಸುವ ಮೂಲಕ ಇಂಜಿನ್ ಮೇಲೆ ಒತ್ತಡ ಕಡಿಮೆ ಮಾಡಿ ಉತ್ತಮ ಮೈಲೇಜ್ ಪಡೆಯಬಹುದು. ನಿರ್ವಹಣಾ ವೆಚ್ಚ ಕಡಿಮೆ, ಲೋವರ್ ಮೇಂಟೆನೆನ್ಸ್. ಮ್ಯಾನುವಲ್ ಟ್ರಾನ್ಸ್ಮಿಷನ್ ವಿನ್ಯಾಸವು ಸರಳವಾಗಿರುತ್ತದೆ, ಆದ್ದರಿಂದ ಇದರ ರಿಪೇರಿ ಮತ್ತು ನಿರ್ವಹಣೆ ಸುಲಭ ಹಾಗೂ ಅಗ್ಗ. ಚಾಲನೆಯ ಅನುಭವ, ಎಂಗೇಜ್ಮೆಂಟ್. ಕಾರು ಚಾಲನೆಯನ್ನು ಇಷ್ಟಪಡುವವರಿಗೆ ಡ್ರೈವಿಂಗ್ ಎಂಥೂಸಿಯಾಸ್ಟ್ಸ್ ಮ್ಯಾನುವಲ್ ಗೇರ್ ಮತ್ತು ಕ್ಲಚ್ ಬಳಸುವ ಕ್ರಿಯೆಯು ಹೆಚ್ಚು ಖುಷಿ ನೀಡುತ್ತದೆ. ಅನಾನುಕೂಲಗಳು, ಡಿಸ್ಅಡ್ವಾಂಟೇಜಸ್. ಚಾಲನೆಯಲ್ಲಿ ಆಯಾಸ, ಡ್ರೈವರ್ ಫ್ಯಾಟಿಗ್. ನಗರ ಪ್ರದೇಶದ ಟ್ರಾಫಿಕ್ನಲ್ಲಿ ಪದೇ ಪದೇ ಕ್ಲಚ್ ತುಳಿಯುವುದು ಮತ್ತು ಗೇರ್ ಬದಲಾಯಿಸುವುದು ಕಾಲು ಮತ್ತು ಕೈಗಳಿಗೆ ತುಂಬಾ ಆಯಾಸ ಉಂಟುಮಾಡುತ್ತದೆ. ಕಲಿಯಲು ಕಷ್ಟ, ಲರ್ನಿಂಗ್ ಕರ್ವ್. ಆರಂಭದಲ್ಲಿ ಕ್ಲಚ್ ಮತ್ತು ಗೇರ್ ನಡುವೆ ಸಮತೋಲನ ಸಾಧಿಸುವುದು ಕಷ್ಟವಾಗಬಹುದು. ಕ್ಲಚ್ ಸರಿಯಾಗಿ ಬಿಡದಿದ್ದರೆ ಇಂಜಿನ್ ಆಫ್ ಆಗುವ ಸಾಧ್ಯತೆ ಹೆಚ್ಚು. ಚಾಲನೆಯ ಮೇಲೆ ಕಡಿಮೆ ಗಮನ, ಗೇರ್ ಬದಲಾಯಿಸುವ ಕಡೆಗೆ ಗಮನ ಹರಿಸಬೇಕಾದ್ದರಿಂದ ರಸ್ತೆಯ ಮೇಲಿನ ಗಮನ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಇಂಜಿನ್ ಮತ್ತು ಕ್ಲಚ್ ಮೇಲೆ ಪರಿಣಾಮ. ತಪ್ಪಾದ ಗೇರ್ ಬಳಕೆಯಿಂದ ಇಂಜಿನ್ ಮೇಲೆ ಒತ್ತಡ ಬೀಳಬಹುದು ಮತ್ತು ಕ್ಲಚ್ ಪ್ಲೇಟ್ಗಳು ಬೇಗನೆ ಸವೆಯಬಹುದು. ಕ್ಲಚ್ ರೈಡಿಂಗ್. ಒಟ್ಟಾರೆಯಾಗಿ ಹೇಳುವುದಾದರೆ, ಯಾರು ಕಾರಿನ ಮೇಲೆ ಪೂರ್ಣ ನಿಯಂತ್ರಣ ಬಯಸುತ್ತಾರೋ ಮತ್ತು ಆರ್ಥಿಕವಾಗಿ ಉಳಿತಾಯ ಮಾಡಲು ನೋಡುತ್ತಾರೋ ಅವರಿಗೆ ಮ್ಯಾನುವಲ್ ಉತ್ತಮ. ಆದರೆ ಆರಾಮದಾಯಕ ಮತ್ತು ಸುಲಭ ಚಾಲನೆ ಬಯಸುವವರಿಗೆ ಆಟೋಮ್ಯಾಟಿಕ್ ಸೂಕ್ತ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇಂದಿನ ದಿನಗಳಲ್ಲಿ ಬಹಳ ಜನಪ್ರಿಯವಾಗುತ್ತಿದೆ. ಚಾಲನೆಯನ್ನು ಸರಳಗೊಳಿಸುವ ಈ ವ್ಯವಸ್ಥೆಯ ಸಾಧಕಬಾಧಕಗಳು ಇಲ್ಲಿವೆ. ಅನುಕೂಲಗಳು, ಅಡ್ವಾಂಟೇಜಸ್. ಆರಾಮದಾಯಕ ಚಾಲನೆ, ಡ್ರೈವಿಂಗ್ ಕಂಫರ್ಟ್. ನಗರ ಪ್ರದೇಶದ ವಿಪರೀತ ಟ್ರಾಫಿಕ್ನಲ್ಲಿ ಪದೇ ಪದೇ ಕ್ಲಚ್ ತುಳಿಯುವ ಮತ್ತು ಗೇರ್ ಬದಲಾಯಿಸುವ ಅವಶ್ಯಕತೆ ಇರುವುದಿಲ್ಲ. ಇದು ಚಾಲಕನ ಆಯಾಸವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಬಳಸಲು ಸುಲಭ, ಈಸ್ ಆಫ್ ಯೂಸ್. ಹೊಸದಾಗಿ ಕಾರು ಕಲಿಯುವವರಿಗೆ ಇದು ಅತ್ಯಂತ ಸುಲಭ. ಕ್ಲಚ್ ಮತ್ತು ಗೇರ್ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ಚಿಂತೆ ಇರುವುದಿಲ್ಲ, ಹಾಗಾಗಿ ಇಂಜಿನ್ ಅರ್ಧದಲ್ಲೇ ಆಫ್ ಆಗುವ ಸ್ಟಾಲಿಂಗ್ ಭಯವಿರುವುದಿಲ್ಲ. ಸುರಕ್ಷತೆ, ಸೇಫ್ಟಿ.
ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇಂದಿನ ದಿನಗಳಲ್ಲಿ ಬಹಳ ಜನಪ್ರಿಯವಾಗುತ್ತಿದೆ. ಚಾಲನೆಯನ್ನು ಸರಳಗೊಳಿಸುವ ಈ ವ್ಯವಸ್ಥೆಯ ಸಾಧಕಬಾಧಕಗಳು ಇಲ್ಲಿವೆ. ಅನುಕೂಲಗಳು ಅಡ್ವಾಂಟೇಜಸ್. ಆರಾಮದಾಯಕ ಚಾಲನೆ ಡ್ರೈವಿಂಗ್ ಕಂಫರ್ಟ್. ನಗರ ಪ್ರದೇಶದ ವಿಪರೀತ ಟ್ರಾಫಿಕ್ನಲ್ಲಿ ಪದೇ ಪದೇ ಕ್ಲಚ್ ತುಳಿಯುವ ಮತ್ತು ಗೇರ್ ಬದಲಾಯಿಸುವ ಅವಶ್ಯಕತೆ ಇರುವುದಿಲ್ಲ. ಇದು ಚಾಲಕನ ಆಯಾಸವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಬಳಸಲು ಸುಲಭ ಈಸ್ ಆಫ್ ಯೂಸ್. ಹೊಸದಾಗಿ ಕಾರು ಕಲಿಯುವವರಿಗೆ ಇದು ಅತ್ಯಂತ ಸುಲಭ. ಕ್ಲಚ್ ಮತ್ತು ಗೇರ್ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ಚಿಂತೆ ಇರುವುದಿಲ್ಲ, ಹಾಗಾಗಿ ಇಂಜಿನ್ ಅರ್ಧದಲ್ಲೇ ಆಫ್ ಆಗುವ ಸ್ಟಾಲಿಂಗ್ ಭಯವಿರುವುದಿಲ್ಲ. ಸುರಕ್ಷತೆ ಸೇಫ್ಟಿ. ಚಾಲಕನು ಗೇರ್ ಬದಲಾಯಿಸುವ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಎರಡೂ ಕೈಗಳಿಂದ ಸ್ಟೀರಿಂಗ್ ಹಿಡಿದು ರಸ್ತೆಯ ಮೇಲೆ ಹೆಚ್ಚಿನ ಗಮನ ಹರಿಸಬಹುದು. ಕಡಿದಾದ ರಸ್ತೆಗಳಲ್ಲಿ ಸಹಕಾರಿ ಬೆಟರ್ ಇನ್ ಹಿಲ್ಲಿ ಟೆರೈನ್.